ಬರ್ಬೇಕು ಬರ್ಬೇಕು. ಆ ಅಪ್ರೂಪಕ್ಕೆ ಆಗೋಗ್ಬಿಟ್ರು ಡಾಕ್ಟರ್ ಅಮ್ಮರು. ಚಿಕ್ಕಮ್ಮ ಅಂತೇನು ಇಲ್ಲ, ಹಾಸ್ಪಿಟಲ್ಲು ಮನೆ ಅದು ಇದು ಕ್ಯಾಮೆ ಶಾನೆ ಆಗೋಗ್ಬಿಡ್ತಲ್ಲ, ಅದಕ್ಕೆ ನೀ ಬರೋಕ್ಕೂ ಆಗಲಿಲ್ಲ, ಏನೂ ಆಗಲಿಲ್ಲ. ಅದು ಏನು ಅಂತ ಹೇಳಿದ್ರೆ ನಿಮ್ಮ ಹತ್ರ ಮಾತಾಡೋಣ ಅಂತ ಬಂದೆ. ಹೇಳು ಶಾ, ಏನು ವಿಚಾರ? ಚಿಕ್ಕಮ್ಮ, ನೀವಂತೂ ಯಾವುದೇ ಕಾರಣಕ್ಕೂ ನಿಧಿ ಬಗ್ಗೆ ಯೋಚನೆ ಮಾಡಕ್ಕೆ ಹೋಗ್ಬೇಡಿ. ನಿಧಿಗೆ ನಾನಿದ್ದೀನಿ, ನನಗೆ ಏನು ಬೇಕೋ ಅದನ್ನು ಮಾಡಿ ಅವಳ ಜೀವನನ ಸೆಟ್ಲ್ ಮಾಡ್ತೀನಿ. ನೀವು ಈ ವಯಸ್ಸಾಗೂ ಒದ್ದಾಡೋದು, ಈ ವಯಸ್ಸಾಗೂ ನೀವು ಕಷ್ಟಪಡೋದು, ಈ ವಯಸ್ಸಲ್ಲೂ ನೀವೆಲ್ಲ ಟೆನ್ಷನ್ ತಗೊಳ್ಳೋದು ನನಗೆ ಇಷ್ಟ ಇಲ್ಲ. ನೋಡಿ, ನನ್ನ ಕೈಗೆ ಬಿಟ್ಬಿಡಿ, ನಾನು ನೋಡ್ಕೊತೀನಿ ಎಲ್ಲ ವಿಚಾರನೂ, ಸರಿನಾ? ನೀವು ಅದ್ರ ಬಗ್ಗೆ ಇನ್ನೂ ಯೋಚನೆ ಮಾಡಬೇಡಿ. ನಿಧಿ ಬಗ್ಗೆ, ನಿಧಿ ಲೈಫ್ನ ನಾನು ಹೆಂಗೆ ಬದಲಾಯಿಸಬೇಕು ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು. ನೀವು ಹಿಂದಿನ ಕಾಲದ ಥರ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ. ನಾನಿದ್ದೀನಿ, ಅವಳು ಖುಷಿಯಾಗಿರೋದು, ಅವಳ ಜೀವನ ಚೆನ್ನಾಗಿರೋದು ಅಷ್ಟೇ ನನಗೆ ಮುಖ್ಯ, ಬೇರೆ ಏನು ನನಗೆ ಮುಖ್ಯ ಇಲ್ಲ, ಸರಿನಾ? ಅಯ್ಯೋ ಪಾಪ, ಆ ನಿಧಿಗೆ ಏನಾರ ಒಂದೊಂದು ಆಯ್ತಾನೆ ಇರ್ತದೆ. ಅವಳೇನು ಸಂದಕೋಳೆ, ಖುಷಿಯಾಗೋಳೆ, ಆದರೆ ನನಗೆ ಮನ್ಸಿಗೊಂಥರ ಕೊರತನೆ. ಇಬ್ಬರು ಹೇಳಿದ್ದೀನಿ ಗಂಡನ್ನ ಬರ್ಲಿ ಮಾತಾಡೋಣ, ಏನಾರ ಒಂದು ಮಾತಾಡೋಣ ಅಂತ. ಊರಿಗೆ ಬಂದವನಂತೆ ಕೇಳ್ಪಟ್ಟೆ, ಅವರು ಇವರು ಹಂಗಂದ್ರು ಜಯಮ್ಮರೆಲ್ಲನೂ ಬಂದವ್ ನೀನು ಅಳಿಯ ಅಂತ. ಊರಿಗೆ ಬರ್ದು ನೀರಿಗೆ ಬರ್ದಿದ್ದಂಗಿರ್ತಾನೆ, ಬರ್ಲಿ ಮಂತಕ್ಕೆ, ಅದೇನು ಮಾತಾಡ್ತಾನೋ ಮಾತಾಡ್ಲಿ ಅಂತ ಹೇಳ್ಬಿಟ್ಟು ನಾನು ಕಾಯ್ತಾ ಇವನಿ. ನೋಡಿ ಚಿಕ್ಕಮ್ಮ, ಅವನನ್ನು ಕಾಯ್ಕೊಂಡು ಕೂತ್ಕೊಂಡು ಅವ್ನು ಏನು ಹೇಳ್ತಾನೋ ಅದನ್ನು ಕೇಳ್ಕೊಂಡು ತಲೆ ಕೆಡಿಸ್ಕೊಂಡು ನಿಧಿನ ಅವನ ಹತ್ರ ಇರಿಸಿ ಅವಳ ಜೀವನ ಹಾಳು ಮಾಡೋದಕ್ಕಿಂತ ಏನೇನು ನಿರ್ಧಾರ ತಗೋಬೇಕು ಆ ನಿರ್ಧಾರನ ನಾನು ತಗೋತೀನಿ. ನೀವು ನಿಮ್ಮ ಹತ್ರ ಅವಳು ಎಲ್ಲ ಹೇಳ್ಕೊಂಡು ಪರ್ಸ್ನಲಾಗಿ ಮಾತಾಡೋಕ್ಕಾಗಲ್ಲ. ನಾನು ಎಲ್ಲ ಹೇಳ್ಕೊಂಡು ಎಲ್ಲನೂ ಮಾತಾಡ್ತೀನಿ ನನ್ನ ಪರ್ಸ್ನಲಾಗಿ. ನೀವು ತಲೆನೇ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ನಾನು ನೋಡ್ಕೊತೀನಿ ಅಂತ ಹೇಳ್ತಾ ಇದ್ದೀನಲ್ಲ, ನಾನು ಎಲ್ಲ ವಿಚಾರನೂ ನೋಡ್ಕೊತೀನಿ, ನೀವು ಸುಮ್ಮನೆ ಇರಿ. ಏನೋ ಕಣವ, ನಿನ್ನ ಇಷ್ಟ, ನೀನು ಹೆಂಗೆ ಹೇಳಿದ್ರೆ ಹಂಗೇನೇನಿಯ. ನಮ್ಗೆ ಏನು ಗೊತ್ತಾಯ್ತದೆ, ಹಳೆ ಕಾಲದವ್ರು ನಾವು. ಏನೋ ಮಕ್ಕಳು ಮರಿ ಸಂತೋಷವಾಗಿದ್ರೆ ಅಷ್ಟೇನಿಯ ಸಾಕು. ನನ್ನ ಮಗನು, ನನ್ನ ಗಂಡನು, ನನ್ನ ಸೊಸೆನು ಎಲ್ಲಾರನ್ನೂ ತೊಯ್ದು ಈಚೆ ಕಡೆಗೆ ಬಿಸಾಕ್ಬಿಟ್ಟಿದ್ದೀನಿ ಅತ್ತಾಗೆ, ಆಳ ಬಿದ್ದು ಹೋಗ್ರಿ ಅಂತ. ಕಲ್ಲಂಗಡಿ ಹಣ್ಣು ಕುಕ್ಕ ಬಂದಿದ್ರು ನೋಡು, ಕಲ್ಲಂಗಡಿ ಹಣ್ಣು ತಗೊಂಡು ನಂಗೆ ಬೋಲ್ ಇಷ್ಟ ಕಲ್ಲಂಗಡಿ ಹಣ್ಣು ಅಂದರೆ. ತಿನ್ನನಿ ಅಂತ ಈಗ ನೋಡು ಕುಂತ್ಕೊಂಡೆ, ಅಷ್ಟಾಗಿ ನೀನು ಬಂದೆ. ಬಾ ಕುಂತ್ಕೋ ಬಾ, ಕಲ್ಲಂಗಡಿ ಹಚ್ತೀನಿ. ಅಯ್ಯೋ ಬೇಡ 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 ಚಿಕ್ಕಮ್ಮ, ಹಾಸ್ಪಿಟಲ್ಗೆ ಹೋಗ್ಬೇಕು, ಇನ್ನು ಕೆಲಸ ಬೇರೆ ಶಾನೆ ಐತೆ. ನಾನು ಸ್ವಲ್ಪ ಡಯಟ್ ಮಾಡ್ತಾ ಇದ್ದೀನಿ, ಫುಲ್ ಡಯಟ್ ಆಗಿರಬೇಕು. ಇನ್ನು ಸಂಜೆ ಗಂಟ ನಾನೇನು ತಿನ್ನಲ್ಲ, ಹಣ್ಣು ತಿಂತೀನಿ ಸಂಜೆ ಅಷ್ಟೇ. ನಾನು ಹೋಗ್ತೀನಿ, ನೀವು ಬೇಜಾರು ಮಾಡ್ಕೊಂಡಿರ್ತೀರಾ, ನಿಧಿ ಎಲ್ಲೋದ್ಲು ಅಂತ ಯೋಚನೆ ಮಾಡ್ತಾ ಇರ್ತೀರಾ ಅಂತ ಹೇಳೋಣ ಅಂತ ಬಂದೆ. ನಮ್ಮ ಮನೆಗೆ ಆರಾಮಾಗಿ ಖುಷಿಯಾಗಿ ಹ್ಯಾಪಿಯಾಗಿ ಅವಳೆ, ನೀವು ಅದ್ರ ಬಗ್ಗೆ ಯೋಚನೆ ಮಾಡಕ್ಕೆ ಹೋಗ್ಬೇಡಿ. ಇಲ್ಲಿದ್ರೆ ಅವಳು ಬೋಲಿ ಯೋಚನೆ ಮಾಡ್ತಾಳೆ, ಅಲ್ಲಿ ನಮ್ಮ ಮನೆ ಆಗಿದ್ರೆ ಏನಕ್ಕೆ ಯೋಚನೆ ಮಾಡ್ತಾಳೆ, ನೀವೇ ಹೇಳಿ, ನಾನು ನೋಡ್ಕೊತೀನಿ. ಸರಿ ಕಣಮ್ಮ, ನೀನು ಹಂಗೆ ಹೇಳಿದ್ರೆ ಹಂಗೇನೆ ಗೊತ್ತಾಯ್ತು ನನಗೂ, ಹಿಂಗೆ ಕರ್ಕೊಂಡೋದೆ ಅಂತ. ನನಗೂ ಏಳರು ಇರ್ತಾರಲ್ಲ ಹೇಳಿದ್ರು, ನಾನು ಅಲ್ಗೂ ನಿಧಿಗೆ ಬಂದು ಮಾತಾಡೋಣ ನಿಧಿ ಹತ್ರ ಅಂತ ಅನ್ಕೊಂಡೆ. ಇನ್ನು ಅವಳು ಬೇಜಾರು ಮಾಡ್ಕೊತಾಳೆ ಅಂತ ಸುಮ್ಮನಾದೆ. ಫೋನ್ ಹಚ್ಚಿದ್ದೀನಿ, ಅವಳು ಎತ್ತಲಿಲ್ಲ, ಇನ್ನು ಎತ್ತು ಮಾತಾಡ್ತಾಳೆ ಹೇಳು ಅಂದ್ಕಿತ. ಸ್ನಾನಕ್ಕೆ ಹೋಗಿದ್ಲು, ಬಂದ್ಮೇಲೆ ಮಾಡ್ತಾಳೆ ಬಿಡಿ ಫೋನು. ಸರಿ ಕಣವ, ಆಯಿತು. ಕಲ್ಲಂಗಡಿ ನೀವು ಹಚ್ಬೋದು, ಹಚ್ಚಕ್ಕಾಗಲ್ವಾ? ಹಚ್ಬೋದು ಅಂತ ಅನ್ನಿಸ್ತದೆ. ನನ್ನ ಗಂಡ ನನ್ನ ಮೇಲೆ ದಿಮಾಕ್ ಎತ್ಕೊಂಡು ಹೋಗೋನಲ್ಲ, ಅಲ್ಲಿ ಏನು ಮಾಡ್ತಿರ್ತಾನೆ ಅಂತ. ಅಲ್ಲಿ ಸೊಸೆ ಕೈಯಾಗ ಅಡುಗೆ ಮಾಡಿಸ್ಕೊಂಡು ಹೊಟ್ಟೆ ತುಂಬ ತಿನ್ಲಿ ಬಿಡು ಪಾಪ. ಎಂಟಿ ಹಾಕಿರೋ ಕೂಳು ಅವನಿಗೆ ಸಾಕಾಗಿಲ್ಲ ಅಂತ ಅನ್ನಿಸ್ತದೆ. ಎಂಟಿ ಹಾಕಿರೋ ಕೂಳು ತಿನ್ಕೊಂಡ್ಲಿ ಹೋಗಿ. ಹಲೋ, ಎಷ್ಟು ಕಿತ್ತಾನೆ ನಿಂಗೆ ಫೋನ್ ಹಾಕದ್ನಿದಿ? ಸ್ನಾನಕ್ಕೆ ಹೋಗಿದ್ದ? ಗೊತ್ತಾಯ್ತು ಹೇಳಲ್ಲ. ನಿಮ್ಮ ಅಪ್ಪನೂ ಸೇರಿ ತುಯ್ದು ಈಚೆ ಕಡೆ ಕಳಿಸ್ಬಿಟ್ಟಿದ್ದೀನಿ, ಆಳ್ಬಿದ್ದು ಹೋಗ್ರಿ ಅಂತ ಹೇಳ್ಬಿಟ್ಟು. ನೋಡು, ನೀನೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ, ನಿಮ್ಮ ಅಮ್ಮ ಯಾವಾಗೂ ನಿಂಗೆ ಕಷ್ಟಕ್ಕೆ ಇದ್ದೇ ಇರ್ತಾಳೆ. ಯಾಕೆ ಕಳಿಸ್ದೆ ಅಂದರೆ ದಿಮಾಕ್ ಮಾಡ್ಕೊಂಡು ಮಾತಾಡಿದ್ರೆ ಕಳಿಸ್ದೆ, ಇನ್ನೇನು ಮಾಡಲಿ ಮಗಳೇ? ನನಗೆ ನಿಮ್ಮ ಅಪ್ಪಂಗೆ ಅರ್ಥ ಆಗ್ದಂಗೆ ಇರ್ಬೋದು, ಯಾರು ಒಳ್ಳೆಯರು ಯಾರು ಕೆಟ್ಟರು ಅಂತ ನನಗೆ ಎಲ್ಲ ಅರ್ಥ ಆಯ್ತದೆ. ನೋಡು, ನಿಂಗೆ ಏನೋ ಬರಬೇಕು ಅನ್ಸಿದ್ರೆ ಬಂದ್ಬಿಡು, ತಲೆ ಕೆಡ್ಸ್ಕೊಬೇಡ. ಈಗ ಮಂತಾಗ ಬಂದಿದ್ಲು, ಉಷಾ ಬಂದ್ಬಿಟ್ಟು ಎಲ್ಲ ಮಾತಾಡ್ಬಿಟ್ಟು ಹೋದ್ಲು. ಅವಳು ಹೇಳ್ದಂಗೆ ಕೇಳು, ಇಲ್ಲ ಅಂದರೆ ಬೋಲ್ ಒಳ್ಳೆ ಮಗ ಅವಳುನುವೆ. ನಿಮ್ಮ ಅಪ್ಪನ ಬಗ್ಗೆ ಸೆಂಟಿಮೆಂಟ್ ಯಾಕೆ ಮಾಡ್ಕತೀಯ? ಬಿಟ್ಬಿಡೆ. ನಿಮ್ಮ ಅಪ್ಪ ಹೆಂಗಾರ ಮಾಡ್ಕೊಳ್ಳಿ, ಮೊದಲು ನಿನ್ನ ಜೀವನ ನೀನು ನೋಡ್ಕ, ಆಮೇಕಿಂದ ನೋಡ್ಕೊಳ್ಳಿವ ನಿಮ್ಮ ಅಪ್ಪನು ನಿಮ್ಮ ಅಮ್ಮನು. ಮೊದಲು ನೀನು ನೋಡ್ಕ. ನಿನ್ನ ಗಂಡ ಊರಿಗೆ ಬಂದವನಂತೆ, ನಾನು ಮಾತಾಡ್ತೀನಿ ಒಂದು ಕಿತ್ತ ಕರೆದ್ಬಿಟ್ಟು, ಆಮೇಕಿಂದ ಯೋಚನೆ ಮಾಡೋಣ ಮುಂದದು ಏನು ಅಂತ ಹೇಳ್ಬಿಟ್ಟು. ಈಗ ಬಿಟ್ಬಿಡೆ ಎಲ್ಲನೂ. ನಿಂದು ಏನಾಯ್ತು ನೀನು ನೋಡ್ಕ ಸುಮ್ಮನೆನೇ. ಬಿಡು, ಯೋಚನೆ ಮಾಡಕ್ಕೆ ಹೋಗ್ಬೇಡ ನೀನು, ಆಗಿದ್ದಾಯ್ತದೆ. ಆರಾಮಾಗಿದೆಯಾ ತಾನೇ ಅಲ್ಲಿ? ಅಲ್ಲಿ ಆರಾಮಾಗಿದ್ರೆ ಏನು ಯೋಚನೆ ಮಾಡಲ್ಲ ಬಿಡು. ನಾನು ಆರಾಮಾಗಿ ಅಲ್ಲೇ ನೆನೆಯ ಇರು. ಬರಬೇಕು ಅನ್ಸಿದ್ರೆ ಬಾ, ನಾನು ಒಬ್ಳೆ ನೆನೆಯ ಮನೆಯಾಗೆ. ಎಲ್ಲರನ್ನೂ ಉಗಿದು ಕಳ್ಸಿದ್ದೀನಲ್ಲ, ಯಾರೂ ಇಲ್ಲ ಮನೆಯಾಗೆ, ನಾನು ಒಬ್ಳೆ ನೆನೆಯ. ನೋಡು, ಬರಂಗಿದ್ರೆ ಬಾ. ಸರಿ ಆಯ್ತು. ಬೈರವಾ ಪದ್ದು ಡಾರ್ಲಿಂಗ್, ಇದ್ರೆ ನಿಂತರ ನೀನೇ ಇರಬೇಕು. ಗಂಡನ್ನು ಮಕ್ಕಳನ್ನು ಎಲ್ಲ ಮನೆಯಿಂದ ಕಳಿಸ್ಬಿಟ್ಟು ಹಬ್ಬಬ್ಬಬ್ಬಬ್ಬಬ್ಬಾ ಕಲ್ಲಂಗಡಿ ಏನು ಹಿಡ್ಕೊಂಡು ಹೆಂಗೆ ಕುಂತಿದ್ಯಾ ತಿನ್ಕೊಂಡು ಅಂದರೆ ನಮ್ಮ ವೀಕ್ಷಕರೆಲ್ಲನೂ ಪದ್ದು ಪಾಪ ಶಾನೆ ಟೆನ್ಷನ್ನಾಗೆ ಯೋಚನೆ ಮಾಡ್ಕೊಂಡು ತಲೆ ಮೇಲೆ ಕೈ ಇಕ್ಕೊಂಡು ಲಬೋ ಅಂತ ಬಾಯಿ ಬಡ್ಕೊಂಡು, ಮಕ್ಕಳು ಗಂಡ ಯಾರು ಮನೆಗಿಲ್ವಲ್ಲಪ್ಪ ಅಂತ ಹೇಳ್ಬಿಟ್ಟು ಬಾಯಿ ಬಿಡ್ಕೊಂಡು ಕೂತಿರ್ತಾಳೆ ಅಂತ ನಮ್ಮ ಜನ ಎಲ್ಲ ಅನ್ಕೋತಾ ಇರ್ತಾರೆ. ನೀನು ನೋಡಿದ್ರೆ ಕಲ್ಲಂಗಡಿ ಏನು ತಗೊಂಡು ಹೆಂಗೆ ಹಚ್ಕೊಂಡು ಹೆಂಗೆ ತಿನ್ನಬೇಕು ಅಂತ ಯೋಚನೆ ಮಾಡ್ತಾ ಇದೆಯಲ್ಲ.
ನೀನೇನು ಹೊಟ್ಟೆಗೆ ನೀರು ತಿಂತೀಯ ಇಲ್ಲ ಏನು ತಿಂತೀಯ ಅಂತ. ಹೋಗತ್ತೆ ಟೆನ್ಷನ್ ತಗೊಂಡು ಕುಂತಿದ್ದ ತಕ್ಷಣ ಎಲ್ಲನೂ ಪ್ರಾಬ್ಲಮ್ ಎಲ್ಲ ಹೊಂಟೋಗ್ಬಿಡ್ತದ. ಕೂತ್ಕೊಂಡು ಯೋಚನೆ ಮಾಡ್ಬೇಕು ಕಣ್ ಬೈರವ ಏನ್ ಮಾಡ್ಬೇಕು ಅಂತ. ಈಗ ನನ್ನ ಮಗನೇ ನಾನು ಬೀದಿಗೆ ಬಿಟ್ಟಿಲ್ಲ. ನನ್ನ ಮಗ ಹೊಸಿ ಕಲ್ತ್ಕೊಂಡ್ಲಿ ಜೀವನ ಅಂದ್ರೆ ಏನು ಕಷ್ಟ ಅಂದ್ರೆ ಏನು ಅಂತ ಹೇಳ್ಬಿಟ್ಟು ಅದಕ್ಕೆ ಈಚೆ ಕಡೆ ಕಳ್ಸಿದೀನಿ. ನನ್ನ ಮಗಳು ಜೀವನ ಸರ್ ಮಾಡಕ್ಕೆ ಒಂದೊಂದು ಕ್ಷಣಕ್ಕೂ ಒದ್ದಾಡ್ತಾ ಇವ್ನಿ. ಅವಳದೇನು ಯೋಚನೆ ಇಲ್ಲ ಸರ್ ಮಾಡ್ತೀನಿ ಅನ್ನಿ. ಜೊತೆಗೆ ಹೆಂಗಿದ್ರು ಉಷಾನು ನಿಂತ್ಕೊಂಡವಳೆ ಸರ್ ಮಾಡ್ತೀನಿ ಅವಳ ಜೀವನನ ಅಂತ. ಇನ್ನೇನು ನನಗೆ ಯೋಚನೆ. ನನ್ನ ಗಂಡನ ಅವನಿಗೆ ಬೇಸಾಕಿ 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 ನನ್ನ ಜನ್ಮಕ್ಕೆ ಸಾಕಾಗಿ ಹೋಗ್ಬಿಟ್ಟೈತೆ ನೋಡು. ಬೆಳಿಗ್ಗೆಯಿಂದ ಅಡುಗೆ ಮಾಡಿಲ್ಲ, ನೆಮ್ಮದಿಯಾಗಿ ರಾತ್ರಿ ದೋಸೆ ಇದು ಬಿಕ್ಕಿತ್ತು ಅದನ್ನೇನೆ ತಿನ್ಕೊಂಡೆ. ಈಗ ನೋಡು ಹಾಲು ಕರೆದು ಹಾಕ್ಬಿಟ್ಟು ಬಂದು ಕಲ್ಲಂಗಡಿ ಹಣ್ಣು ಕೂಗ್ತಾ ಇತ್ತು, ಕಲ್ಲಂಗಡಿ ಹಣ್ಣು ತಗೊಬಿಟ್ಟು ಬಂದು ಕುಂತ್ಕೊಂಡಿದ್ದೀನಿ ಅಷ್ಟೇ. ಅದೇ ಮಕ್ಕಳು ಗಂಡ ಎಲ್ಲ ಇದ್ದಿದ್ರೆ ಆ ಕೆಲಸ ಮಾಡ ಈ ಕೆಲಸ ಮಾಡ ಅವ್ರಿಗೆ ಅದು ಬೇಸಾಕ ಅಂತ. ಈಗ ನೋಡು ಆರಾಮಾಗಿದ್ದೀನಿ. ಒಂದು 2 ದಿನ ನನ್ನ ಗಂಡ ಅವ್ರ ಮನೆಗೆ ಬಿದ್ದಿರ್ಲಿ ಕೊಬ್ಬು ಹಿಡಿತದ ನನ್ನ ಗಂಡಂಗೆ. ಆಮೇಲೆ ಬತ್ತಾನೆ. ಸುಮ್ಮನಿರು. ಹೊದ್ದು ಡಾರ್ಲಿಂಗ್, ಊರಾಗಿರೋರೆಲ್ಲ ಬಿಟ್ಟೋದ್ರು ನಾನಂತೂ ನೀನು ಬಿಟ್ಟೋಗಕ್ಕಿಲ್ಲ ನೋಡ್ದ. ಅದಕ್ಕೆ ನಿನ್ನ ಗಂಡಂಗಿನ್ನ ಯಾವಾಗೂ ನಾನೇ ಮೇಲು ಅಂತ ಹೇಳೋದು. ಈಗನ ಅರ್ಥ ಆಯ್ತಲ್ಲ, ನಾನೇ ಮೇಲು ನಿನ್ನ ಗಂಡಂಗಿನ್ನ ಅಂತ ಹೇಳ್ಬಿಟ್ಟು. ನನ್ನ ಜೊತೆನೇ ಇದ್ದಿದ್ರೆ ಹೆಂಗಿರ್ತಾ ಇದ್ದೆ ನೀನು. ನಿನ್ನ ಗಂಡ ನೋಡು ಮುನ್ಸ್ಕೊಂಡು ಹೊಂಟೆ ಹೋಗ್ಬಿಟ್ಟ. ಮೂಸಂಡಿ ಥರ ಇತ್ತಾನೆ, ನೆಟ್ಟಕ್ಕೆ ಹಂಗೆ ಮಗ ಅಂತ ಜೂಟ್ ಕಿತ್ಬಿಟ್ಟ. ಅದಕ್ಕೆ ಹೇಳೋದು ನಾನೇ ನಿನ್ನ ಲವ್ವರೇ ಗ್ರೇಟು ಗಂಡಂಗಿನ್ನೂ. ಬಿಡಪ್ಪ. ಈಗೇನ್ ಕರ್ಕೊಂಡೋಯ್ತಿಯಾ? ಕರ್ಕೊಂಡೋಗಿ ನಾನು ಬರ್ತೀನಿ ನಿನ್ ಜೊತೆಯಾಗಿ. ನನಗೂ ಸಾಕು ಹೋಗ್ಬಿಟ್ಟೈ ಜೀವನ ಎಲ್ಲನ್ವೇ. ಇನ್ನು ಎಷ್ಟು ದಿನ ಅಂತ ಹೇಳ್ಬಿಟ್ಟು ನಾನು ಇರ್ಲಿ ಕರ್ಕೊಂಡೋಗ್ಬಿಡು. ಇನ್ನು ನನ್ನ ಕೈಲಂತೂ ಸಾಕಾಗೈತೆ. ಮಾಡ್ಕೊಳ್ಳೋರು ಮಾಡ್ಕೋತಾರೆ, ನೋಡ್ಕೋತಾರೆ. ನಾನು ಇದ್ದೀನಿ ಏನ್ ಮಾಡ್ಲಿ. ಇನ್ನು ಬೇಜಾನ್ ಕೆಲಸ ಬಾಕಿ ಐತೆ ಪೊದ್ದು ಡಾರ್ಲಿಂಗ್. ಇನ್ನು ಮೊಮ್ಮಕ್ಕಳು ನೋಡಬೇಕು, ಮೊಮ್ಮಕ್ಕಳು ಮದುವೆಯ ನೋಡಬೇಕು. ನಿನಗೇನೇನು ಇಷ್ಟು ಬಿರ್ನ ಸತ್ತೋಗ್ಬಿಟ್ಟಿಯೇ ನೀನು. ನೀನು ಆಯಸ್ ಗಟ್ಟಿಯಾಗೈ ಸುಮ್ಕಿರು. ಇನ್ನು ಏಸೋ ನೋಡ್ಬೇಕು ಜೀವನದಾಗ ನೀನು ಇನ್ನೂ. ಇಷ್ಟಕ್ಕೆ ಜೀವನ ಸಾಕು ಮಾಡ್ಕೊಂಡ್ರೆ ಮಕ್ಕಳಿಗೆ ನೀನಿಯ ಮಗ ಹೇಳು, ಸೊಸೆ ಹೇಳು, ಮಗಳು ಹೇಳು, ಇನ್ನೊಳಿಯ ಹೇಳು, ಇನ್ನು ಮೊಮ್ಮಕ್ಕಳು ಹೇಳು, ಅವ್ರ ಮಕ್ಕಳು ಕತೆ ಹೇಳು ನೀನು. ನೀನು ಎಷ್ಟು ದಿನ ನೀನು ಬದುಕಿರ್ತೀಯೋ ಅಷ್ಟು ದಿನನೂ ನಾನೇ ನಿನ್ನ ಜೊತೆಯಾಗಿರ್ತೀನಿ, ಸರಿನೇ? ಭೈರವ, ನಿನ್ನಂತ ಒಬ್ಬರನ್ನ ಮನೆಗೆ ನಿಂತ್ಕೊಳ್ಳೋದು, ಅದು ನನ್ನ ಜೊತೆಗೆ ನನ್ನ ಸಪೋರ್ಟ್ ನಿಂತ್ಕೊಳ್ಳೋದಕ್ಕೆ ಅದೆಷ್ಟು ಖುಷಿ ಆಯ್ತೈತೆ ಅಂದರೆ ಎಷ್ಟೋ ಜನ ಹೆಣ್ಮಕ್ಳು ಕನಸು ನಿನ್ನಂತ ಒಳ್ಳೆ ದಯ್ಯ ಪಕ್ಕದಾಗಿರ್ಬಾರ್ದಾ ಅಂತ ಹೇಳ್ಬಿಟ್ಟು. ಮುಂದೆ ಆಗೋದೆಲ್ಲ ಹೇಳ್ತೀಯ, ನನ್ನ ಕಷ್ಟ ಅಂದರೆ ಓಡ್ ಬತ್ತೀಯ, ನನ್ನ ನೋವು ಅರ್ಥ ಮಾಡ್ಕೊತೀಯ. ಇನ್ನೇನು ಬೇಕು ಹೇಳು. ಭೂಮಿ ಮೇಲೆ ಇಂಥ ಒಳ್ಳೆ ದೆಯ್ಯಗಳಿದ್ರೆ ಎಲ್ಲಾರ್ಗು ಹೆಣ್ಮಕ್ಳಿಗೆಲ್ಲ ಒಬ್ಬರು ನಿನ್ನಂಥ ದೆಯ್ಯನೇ ಸಪೋರ್ಟ್ ನಿಂತ್ಕೊಬಿಟ್ರೆ ಸಾಕು. ಎಷ್ಟೊಂದು ಜನ ಹೆಣ್ಮಕ್ಳು ಕರಗ್ತಿರ್ತಾರೆ, ನಿನ್ನಂತ ಸಪೋರ್ಟ್ ಮಾಡಿಬಿಟ್ರೆ ಎಲ್ಲ ಸೊರೋಯ್ತದೆ. ಅದು ಟೇಮ್ ಬರ್ತದೆ ಬಿಡು, ಅದನ್ನು ಮಾಡೋಣ. ಯಾಕೆ ತಲೆ ಕೆಡ್ಸ್ಕತೀಯ? ಎಲ್ಲರಿಗೂ ಸಹಾಯ ಮಾಡೋಣ. ಈಗ ನಿನಗೆ ಹೇಳು, ಕಲ್ಲಂಗಡಿ ಹಣ್ಣು ತಿನ್ನಕ್ಕೆ ಸಹಾಯ ಮಾಡ್ಲಾ ಇಲ್ಲ ಕುಯ್ಯಕ್ಕೆ ಸಹಾಯ ಮಾಡ್ಲಾ? ಸರಿ ಬಾ ಕುಂತ್ಕೋ ಬಾ, ಕುಯ್ತೀನಿ. ನೀನು ತಿನ್ನಿವಂತೆ ಹಣ್ಣಾಗೈತೆ ಅಂತ ಅನ್ನಿಸ್ತದೆ. ಕುಂತ್ಕೊಂಡು ಇಬ್ರು ತಿನ್ನೋಣ. ಇನ್ನೇನು ಕಲ್ಲಂಗಡಿ ಹಣ್ಣು ಪೂರ ನಂದೇನೆ. ಇನ್ನು ಮನೆಯಾಗಿ ಯಾರವ್ರು ತಿನ್ನಕ್ಕೆ ಇವಾಗ ಸದ್ಯಕ್ಕೆ. ಹೊಟ್ಟೆ ತುಂಬಾ ತಿನ್ಬೇಕು ಅಂತಾನೇನೆ ಗಂಡನು ಮಕ್ಕಳನ್ನು ಓಡಿಸ್ಬಿಟ್ಟೇನೋ ಪೊದ್ದು ಡಾರ್ಲಿಂಗ್ ನೀನು. ನೀನಂತೂ ಫುಲ್ಲು ಸ್ಟ್ರಾಂಗ್, ತಲೆನೇ ಕೆಡ್ಸ್ಕೊಳ್ಳಲ್ಲ ಬಿಡು ನೀನಂತೂ. ಕುಯ್ ಚಾಕು ತಗೊಬಂದು ನೀಟಾಗಿ ಕುಯ್ದು ನನಗೂ ಕೊಡು, ನಾನು ತಿಂತೀನಿ. ಇನ್ನು ಮನೆಯಾಗ ಯಾರು ಇಲ್ಲ ಅಂದರೆ ನಾನನ್ನ ಇರಬೇಕಲ್ವಾ ನನ್ನ ಪೊದ್ದು ಡಾರ್ಲಿಂಗ್, ನಾನು ನೋಡ್ಕೊಳಕ್ಕೆ. ಮನೆ ಪಾಪ ಗಂಡ ಮಕ್ಕಳು ಇಲ್ಲಾಂದರೆ ಇವತ್ತಿಂದ ನಾನೇ ನಿನ್ನ ಜೊತೆಯಾಗಿರ್ತೀನಿ. ನಿನ್ನ ಗಂಡ ನಿನ್ನ ಮಕ್ಕಳೆಲ್ಲ ಬರೋ ಗಂಟನೂ ಸಾಕಲ್ವೇ? ಇನ್ನೇನು ಭಯ ನನಗೆ? ನೀನು ಬಂದ ಮೇಲೆ ಹೇಳು. ಅದೇ ಮತ್ತೆ